ನಮ್ಮ ಜರ್ನಿ ಶುರುವಾಗಿದ್ದು ಬೆಂಗಳೂರಿಂದ. ಸಿಟಿ ಟ್ರಾಫಿಕ್ ಬಿಟ್ಟು ಹೊರಗೆ ಬಂದ ತಕ್ಷಣನೇ ಒಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಈ ವ್ಯೂಸ್ನ ನೋಡ್ತಾ ಇದ್ರೆ ನಿಮಗೆ ಅರ್ಥ ಆಗ್ಬೋದು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ. ಹೌದು, ನಾವು ಬೆಂಗಳೂರಿಂದ ತಿರುಪತಿಗೆ ಹೊರಟಿದ್ದೀವಿ. ಅಡ್ಡಿ ಇದ್ರಲ್ಲೇ ಹಾಕಿಡೋದು. ಓ, ಇದು ಕಬ್ಬಣದ್ದು. இப்படி இருக்கா ஷாப்? இப்படி இருக்கா ஷாப்? ஆல் வந்து ರೇಟು ಈ ರೇಟು ಪಕ್ಕ 50 50 50 ರೂಪಾಯಿ 50 ರೂಪಾಯಿ 50 ರೂಪಾಯಿ 50 తెలుగు 50 ఇంగ్లీష్ ಹಿಂದಿ 50 50 ನಾ 50 ಅಂತ 50 ನಾ 50 అలా హైవేలోనే పోనా టోల్గేట్ దాటుకున్నా రైట్ సైడ్ షేర్ తగಣವಾ టోల్గేట్ ತಗೋಣ. ಕಾರ ಲೈಟ್ ರಂಡಿ 100 ರಂಡಿ 100 అన్నగా చెప్పిందా ರಂಡಿ ఉందా ಯೂಟ್ಯೂಬ್ ಮಾಡ್ತಾ ಇದ್ದೀರಾ? ಹೌದು. ಮತ್ತೆ ಏನಂತ ನೋಡಿ ಹೆಂಗ್ ಕಷ್ಟಪಡ್ತಾರೆ. ಜೋಳ ಮಾತ್ರ ಜೀವನ ತಿಂತಾರೆ. ತಂದೂರಿ ಅದೇನ್ರಿ ಎಲ್ಲರಿಗಿಂತ ರಿಚ್ ಫ್ಯಾಮಿಲಿ ನೀವೇಯ? ಇವರು ತಿರುಪತಿ ಹೋಗಿದ್ರು. ನೀವು ತಂದೂರಿ ಕನ್ನಡ ರಾದು, ಕನ್ನಡ ರಾದು, ತೆಲುಗು ತೆಲುಗು, ತಮಿಳ್. ತೆಲುಗು ತಿಳಿದು ಕನ್ನಡ ಅರ್ಥ ಆಯ್ತಂడి ನೀವು ఏం నేర్పితే మొక్కజొన్న ఇందుకు మొక్కజొన్న తెలుగు మొక్కజొన్న ಮೊಕ್ಕಜೊನ್ನ మొక్కజొన్న ತಮಿಳು ಏನಂತಾವು? మొక్కజొన్న ಮೊಕ್ಕಚೋಳ. ಕನ್ನಡದಲ್ಲೇ ಜೋಳ, ಮೆಕ್ಕೆಜೋಳ. ಜೋಳ, ಮೆಕ್ಕೆಜೋಳ. ಮೆಕ್ಕೆಜೋಳ. ఇది చాలా కాస్ట్లీగా ఉంది. ఏం లేదు, తక్కువే. ఇది అక్కడ ఉంది కదా సింగల్ రోడ్ లో, సింగల్ రోడ్ అక్కడ కనుక్కో. మళ్ళా రేపు ఆడ తెలుసుకో, అక్కడ కనుక్కో, అడుగు ఏమి రేటు, ఆడ రేట్ కనుక్కో. రిటర్న్ వస్తా ఎప్పుడు నాకు నేను ఇక్కడే ఉంటా. ఇది ಎರಡಕ್ಕೆ 100 ಇದೆ ಕಡಿಮೆ ಅಂತಾರೆ ಅವರು. ನೋಡಿದ್ರಲ್ಲ ಪ್ರೈಸ್ ಎಷ್ಟೊಂದು ಕಾಸ್ಟ್ಲಿ ಇದೆ ಇಲ್ಲಿ ಅಂತ. 100 ರುಪೀಸ್ಗೆ 2 ಜೋಳ ಕೊಡ್ತಾರೆ. ನಮ್ಮ ಬೆಂಗಳೂರಿಂದ ಸ್ವಲ್ಪ ಆಚೆ ಬರ್ತಿದ್ದಂಗೆ ರೇಟ್ ಕೂಡ ಎಷ್ಟೊಂದು ಡಿಫ್ರೆನ್ಸ್ ಆಗುತ್ತೆ ನೋಡಿ. ಬೆಂಗಳೂರಲ್ಲಿ ಎಲ್ಲಾದರೂ ಏನಾದರೂ ತಿನ್ನಬೇಕು ಅಂದರೆ ಆರಾಮಾಗಿ ಸಿಕ್ಬಿಡುತ್ತೆ. ಸ್ವಲ್ಪ ಬೆಂಗಳೂರಿಂದ ಆಚೆ ಬರ್ತಿದ್ದಂಗೆ ಫುಡ್ಗೋಸ್ಕರ ನಾವು ತುಂಬ ಕಷ್ಟಪಡಬೇಕಾಗತ್ತೆ. ಅಂದರೆ ಈಸಿಯಾಗಿ ಹೋಟೆಲ್ಗಳು ಸಿಗಲ್ಲ. ಅಲ್ಲಿ ಇಲ್ಲಿ ಈ ಥರ ರೋಡ್ ಸೈಡ್ ಶಾಪ್ಗಳೊಂದಿರುತ್ತೆ. ಅವರು ಕೂಡ ಪಾಪ ದೂರದಿಂದ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಹಾಗಾಗಿ ತಮಗೆ ಇಷ್ಟವಾದ ರೇಟ್ನ ಕೂಡ ಇಟ್ಟಿರ್ತಾರೆ. ಇದೇ ರೂಟಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ ಡ್ರೈವರ್ ಹೇಳಿದ್ರು. ಮುಳಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ರೋಡ್ ಟ್ರಿಪ್ ಅಂದರೆ ಒಂದೇ ಸ್ಟ್ರೆಚ್ಚಲ್ಲಿ ಡ್ರೈವ್ ಮಾಡಿ ಡೆಸ್ಟಿನೇಷನ್ ತಲುಪೋದು ಮಾತ್ರ ಅಲ್ಲ ಅಲ್ವಾ. ದಾರಿಯಲ್ಲಿ ಒಳ್ಳೆ ಪ್ಲೇಸ್ ಸಿಕ್ಕಾಗ ಸ್ವಲ್ಪ ನಿಲ್ಲೋದು, 2 ನಿಮಿಷ ಕಾಮ್ ಆಗೋದು, ಅದು ಜರ್ನಿಯ ಒಂದು ಪಾರ್ಟು. ಈ ದೇವಸ್ಥಾನದ ಬಗ್ಗೆ ಲೋಕಲ್ ಹಿಸ್ಟ್ರಿ ಮತ್ತು ಟ್ರೆಡಿಷನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇವೆ. ವಿಶೇಷವಾಗಿ ಮುಳಬಾಗಿಲಿಗೆ ಆಂಜನೇಯ ಸ್ವಾಮಿ ಟೆಂಪಲ್ ಒಂದು ಪ್ರಮುಖ ಡೆವೋಷನಲ್ ಪ್ಲೇಸು. ನಾವು ಟ್ರಾವೆಲ್ ಮಾಡ್ತಾ ಇದ್ದಾಗ ಇಂಥ ಸ್ಥಳಗಳು ಸಿಕ್ಕಾಗ ಒಂದು ಕ್ವಿಕ್ ಫೋಟೋ ತೆಗೆದುಕೊಂಡು ಹೋಗೋದಕ್ಕಿಂತ ಸ್ವಲ್ಪ ಸಮಯ ನಿಂತು ಈ ಪ್ಲೇಸ್ನ ಅಟ್ಮಾಸ್ಫಿಯರ್ ಫೀಲ್ ಮಾಡೋದು ನನಗೆ ಪರ್ಸ್ನಲಿ ತುಂಬ ಇಷ್ಟ. ಚಿಕ್ಕ ಸ್ಪಿರಿಚುವಲ್ ಬ್ರೇಕ್ ನಂತರ ಮತ್ತೆ ಕಾರ್ ಹತ್ತಿ ತಿರುಪತಿ ಇನ್ನೂ ಮುಂದೆ ಇದೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ.